ನಮಸ್ಕಾರ. ಬಾಬುರವರು ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಈ ಭಾಗ ಎಲ್ಲ ನೀವೆಲ್ಲ ಗೊತ್ತಿಂದ ಕೂಡ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ ಅವರಿಗೆ. ನಾನು ಬಾಬುರವರು ಮತ್ತು ನಮ್ಮ ಹನುಮಂತನವರು ಎಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಮ್ಮ ದುಸ್ಪ ಹನುಮಂತನ ಗೆಲ್ಸಿರಿ ಅಂತ ವಿಶ್ವಾಸ ಇತ್ತು. ಇದೊಂದು ವಾರ್ಡಿಂದ ಹೆಚ್ಚು ಕಮ್ಮಿ ಆಯ್ತು. ವಿಧಾನಸೌಧದಲ್ಲಿ ಇರ್ತಿದ್ರು. ಈಗೂ ಡಿ.ಕೆ. ಸುರೇಶ್ ಅವರು ನಾನೇನು ನಿಮ್ಗೇನು ಪರಿಚಯ ಮಾಡಬೇಕಂತಿಲ್ಲ. ನಾನೇ ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಪಕ್ಷದ ಅಧ್ಯಕ್ಷನಾಗಿ ನಿಮಗೆ ಕಾಂಗ್ರೆಸ್ಗೆ ಶಕ್ತಿ ಕೊಡಿ. ಕಾಂಗ್ರೆಸ್ನ ಎಲ್ಲ ಯೋಜನೆಗಳು, ಶಕ್ತಿ ಯೋಜನೆ, ಬಸ್ಸು, ಫ್ರೀ ಬಸ್ಸು, ಎಲ್ಲರ ಬಡವರಿಗೆ 2,000 ರೂಪಾಯಿ ಪ್ರತಿ ಹೆಣ್ಮಕ್ಳಿಗೆ, ಯಜಮಾನಿಗೆ 10 ಕೆಜಿ ಅಕ್ಕಿ, ಯುವಕರಿಗೆ ಎಲ್ಲ ಕೂಡ ನಾವು ಕೊಟ್ಟಿರೋದು. ಆಮೇಲೆ ಫ್ರೀ ಕರೆಂಟ್ 200 ಯೂನಿಟ್ವರೆಗೂ ಕೂಡ ಯಾವ ಸರ್ಕಾರಗಳು ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಮಾಡಿಲ್ಲ, ಡೆಲ್ಲಿಯವರು ಮಾಡಿಲ್ಲ, ಯಾರು ಮಾಡಿಲ್ಲ. ನಾವು ಅದನ್ನು ಮಾಡಿದ್ವಿ. ಮುಂದಕ್ಕೂ ಕೂಡ ನಿಮ್ಗೆ ನಾವು ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಆಮೇಲೆ ಯುವಕರು ಕೂಡ 1 ಲಕ್ಷ ವರ್ಷಕ್ಕೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ವಿ. 25 ಲಕ್ಷವರೆಗೂ ಮೆಡಿಕಲ್ ಇನ್ಸೂರೆನ್ಸ್ ಅನೌನ್ಸ್ ಮಾಡಿದ್ವಿ. ಇಂಥ ಅವಕಾಶ, ಇಂಥ ಕಾಂಗ್ರೆಸ್ ಗ್ಯಾರಂಟಿ ಯಾವ ಕೂಡ ಸಿಕ್ಕಿಲ್ಲ. ದಯವಿಟ್ಟು ನಿಮ್ ಏನೇ ಪ್ರಾಬ್ಲಮ್ ಇದ್ರು ನಾನು ಬಂದು ಭೇಟಿ ಮಾಡಿ, ಡಿ.ಕೆ. ಸುರೇಶ್ನ ಬಂದು ಭೇಟಿ ಮಾಡಿ, ನಾವೇ ಖುದ್ದಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಮಾಡ್ತೀವಿ. ತಾವು ದಯವಿಟ್ಟು ಡಿ.ಕೆ. ಸುರೇಶ್ ಅವರ ಹಸ್ತದ ಗೊತ್ತಿ ತಾವು ಸಹಾಯ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಗುರುದತ್ತ ಬಡಾವಣೆಯು ಕೂಡ ನನ್ನ ಮಧ್ಯೆ ಬಂದು ನೀರಿನ ವಿಚಾರ ಪ್ರಸ್ತಾವನೆ ಮಾಡಿದ್ರು. ನಾನೀಗಾಗಲೇ ಅರ್ಜಿಯ ರೆಪ್ರೆಸೆಂಟೇಷನ್ ಕೂಡ ನಾನು ಕಳಿಸಿದ್ದೀನಿ. ಮುಂದಕ್ಕೆ ನಾನು ಫಾಲೋ ಮಾಡ್ತೀನಿ. ನೀವು ಯಾರೊಬ್ರು ಬಂದು ನನ್ನ ಹತ್ರ ಬಂದು ಮತ್ತೆ ನನ್ನ ಹತ್ರ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಆಗ್ಬೋದಾ? ನೀವೆಲ್ಲ ಮಾಡ್ತಿರ್ತಾನೆ. ಸುಮ್ಮನೆ ಈ ಬೂತ್ ತಗ್ಗಿದ ತಕ್ಷಣ ಬಿಜೆಪಿ ಆಯ್ತು ಅಂದ್ರೆ ಆಮೇಲೆ ಬಂದು ನೀವು ಧೈರ್ಯ ಇರುವುದಿಲ್ಲ. ದಯವಿಟ್ಟು ಸಹಾಯ ಮಾಡಬೇಕು. ಆಗೋದಲ್ಲ? ನಮಸ್ಕಾರ. ಇದು ಇಟ್ಕೊಂಡು ಆಮೇಲೆ ಬಂದು ಭೇಟಿ ಮಾಡಿ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.